ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ದು ಒಂದು ವಿಶೇಷವಾದ ಒಂದು ಸಂಚಿಕೆಯೊಂದಿಗೆ ಮತ್ತೆ ಬಂದಿದ್ದೀನಿ ಇವತ್ತು. ಒಂದು ಕರೆಂಟ್ ಸ್ಯಾಲ್ರಿ ಇರುತ್ತೆ. ಇನ್ವೆಸ್ಟ್‌ಮೆಂಟ್ ಮಾಡಿರ್ತಾ ಇರ್ತೀವಿ ತಿಂಗಳ. ಸೊ, ಎಂಡ್ ಆಫ್ ದ ರಿಟೈರ್ಮೆಂಟು ನಮ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ, ಎಷ್ಟು ಸ್ಪೆಂಡ್ ಮಾಡ್ಬೋದು, ಒಂದು ಕ್ಯಾಲ್ಕುಲೇಷನ್ ತೋರಿಸ್ಲಿಕ್ಕೆ ಒಂದು ಎಕ್ಸೆಲ್ ಇಟ್ಕೊಂಡಿದ್ದೀನಿ. ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನೀವು ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ, ನೀವು ಪರ್ಸ್ನಲ್ ಆಗಿ ಏನಾದರೂ ಎಸ್ಪೆಷಲಿ ಕರೆಂಟ್ ಇನ್ವೆಸ್ಟ್‌ಮೆಂಟ್ ಮಾಡ್ತಾ ಇರೋರು, ಕರೆಕ್ಟಾಗಿ ನಂದು ಇನ್ವೆಸ್ಟ್‌ಮೆಂಟ್ ಆಗ್ತಿದೆಯಾ ಇಲ್ವಾ? ಸೊ, ಅದನ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೇಕೇನಾದರೂ, ಅದನ್ನ ಕೇಳಲಿಕ್ಕೆ ಫ್ರೀ ಸರ್ವಿಸ್ ತೊಗೊಬೋದು ನನ್ನ ಕಡೆಯಿಂದ. ಅದಕ್ಕೆ ವಾಟ್ಸಪ್ ಮಾಡ್ಕೊಳ್ಳಿ. 7019411447ಗೆ ವಾಟ್ಸಪ್ ಮಾಡಿದ್ರೆ ಈ ಒಂದು ಡೀಟೇಲ್ಸ್ ಏನಿದೆ, ಕರೆಂಟ್ ಏಜು, ರಿಟೈರ್ಮೆಂಟ್ ಏಜು, ಮೀನ್ಸ್ ನಾರ್ಮಲ್ 60 ಅಂತ ತೊಗೊಂಡಿರ್ತೀನಿ. ಸಾಫ್ಟ್‌ವೇರಲ್ಲಿ ಅರ್ಲಿ ರಿಟೈರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಪ್ರಸ್ತುತ ಒಂದು ಬೇಸ್ಡ್ ಆನ್ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು. ಜನರಲ್ ಆಗಿ ಒಂದು 75 ಅಂತ ಇಟ್ಕೊಂಡಿರ್ತೀನಿ. ಸೊ, ಅದು ತಗೊಂಡು ಮತ್ತೆ ಈಗ ಪ್ರಸ್ತುತ ಒಂದು ಸ್ಯಾಲ್ರಿ ನಿಮ್ದು ಎಷ್ಟಿದೆ, ಮತ್ತೆ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಒಂದು ಆವ್ರೇಜ್ 10% ಅಂತ ಇರುತ್ತೆ. ಯೂಶುವಲಿ 10% ಕಾರ್ಪೊರೇಟ್ ಲೆವೆಲಲ್ಲಿ ಆಗಲ್ಲ. ಬಟ್ ಗೌರ್ಮೆಂಟಲ್ಲಿ ಒಂದು 6-8% ಅಂತ ತೊಗೊಂಡು ಇದಾದಾಗ ಒಂದು ಸಿಗುತ್ತೆ. ಸೊ, ಇದರ ಒಂದು ಆವ್ರೇಜ್ ರೇಟಲ್ಲಿ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಎಷ್ಟಾಗ್ತಿದೆ, ಸೊ ಹಾಗೆ ಒಂದು ಮಿನಿಮಮ್ ಒಂದು ಪರ್ಸೆಂಟೇಜ್ ಆಫ್ ಇನ್ವೆಸ್ಟ್‌ಮೆಂಟ್ ಎಷ್ಟಿರಬೇಕು. ಈಗ ಒಂದು ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಅಂತ ತಗೊಂಡಿರೋವಂಥದ್ದು. ಹಾಗಾಗಿ ಒಂದು ಡೈರೆಕ್ಟಾಗಿ ನಾನು ಸಿಪ್ ಅಂತ ಬರೆದಿರ್ತೀನಿ ಇಲ್ಲಿ. ಸೊ, ನೀವೇನಾದರೂ ಅಡಿಷನಲ್ ಆಗಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್‌ಮೆಂಟ್ ಮಾಡ್ತಿದ್ರೆ ಅದನ್ನು ನೋಡ್ಕೊಳ್ಳಿ. ಅದು ಓವರಾಲ್ ಫಂಡ ಏನಂದರೆ ಪ್ರಸ್ತುತವಾಗಿ ಒಂದು 15% ಪ್ರೀ ರಿಟೈರ್ಮೆಂಟ್ ಅಂದರೆ ಅಪ್ ಟು ಒಂದು ಏಜ್ ಆಫ್ ನಿವೃತ್ತಿ ಏನಿದೆ, ರಿಟೈರ್ಮೆಂಟ್ ಏಜ್ ತನಕ 15% ಆವ್ರೇಜಲ್ಲಿ ಕೊಟ್ಟಿರಬೇಕು. ಒಂದು ವರ್ಷ 20 ಕೊಟ್ಟಿರುತ್ತೆ, ಒಂದು ವರ್ಷ 15 ಕೊಟ್ಟಿರುತ್ತೆ, ಒಂದು ವರ್ಷ 12 ಕೊಟ್ಟಿರುತ್ತೆ, ಒಂದು ವರ್ಷ -6 ಹೋಗಿರುತ್ತೆ. ಸೊ, ಓವರಾಲ್ 15% ಬರೋಂಗೆ ನೀವು ಒಂದು ಸೆಟಪ್ ಇಟ್ಕೊಂಡಿರಬೇಕು. ಆ ಸೆಟಪ್ ಯಾಕೆ ಅಂತ ಹೇಳ್ತೀನಿ. ಸೊ, ಜನರಲ್ ಆಗಿ ಏನಾಗುತ್ತೆ, ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ 12% ಗ್ಯಾರಂಟೀಡ್ ಅಂತ ಒಂದು ಕ ಹೇಳ್ಬಿಡ್ತಾರೆ. ಇಟ್ಸ್ ನಾಟ್ ಲೈಕ್ ದಟ್. ಒಂದು ಯಾಕೆ ಒಂದು 12% ಕನ್ಸಿಡರೇಷನ್ ಅಂದರೆ, ನಮ್ಮದು ನಿಫ್ಟಿ 50 ಪಾಸ್ಟ್ ಇನ್ಸೆಪ್ಷನ್ ಅಂದರೆ ಸ್ಟಾರ್ಟಿಂಗಿಂದ ಏನಿದೆ ಅಲ್ಲಿಂದ ಒಂದು 12% ಕೊಟ್ಟಿದೆ. ಹಾಗಾಗಿ 12% ರಿಟೈರ್ಮೆಂಟ್ ಬೆನಿಫಿಟ್ ಅಂತ ತೊಗೊಂಡು 12% ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ಸೊ, ಹಾಗಾಗಿ 12% ಅಂತ ತೊಗೊಂಡಿರ್ತೀವಿ. ಇನ್ ಕೇಸ್ ಪೋಸ್ಟ್ ರಿಟೈರ್ಮೆಂಟ್, ಪ್ರೀ ರಿಟೈರ್ಮೆಂಟ್ ಎರಡೂ 12 ಇದ್ದಾಗ ಏನಾಗುತ್ತೆ, ಏನಿಲ್ಲ ಅಂತ ತೋರಿಸ್ತೀನಿ. ಸೊ, ಈಗ ಏನಾಗುತ್ತೆ, ಇವಾಗ ಪೋಸ್ಟ್ ರಿಟೈರ್ಮೆಂಟಲ್ಲಿ 9% ಬರುತ್ತೆ. ಸೊ, 9% ಬಂದಾಗ ಕಡಿಮೆ ಆಯಿತು. ಪೋಸ್ಟಲ್ಲೂ 12 ಬರ್ತಿದೆ. ನಿಮ್ಗೆ ನೋಡ್ತಾ ಇರ್ಬೋದು. ಫಂಡ್ ವ್ಯಾಲ್ಯೂ ಎಟ್ ಎಂಡ್ ಆಫ್ ಟೆನ್ಯೂರ್ ಅಂದರೆ ಆಫ್ಟರ್ 75 ಕೂಡ ಒಂದು ಆದಮೇಲೂ ಒಂದು ಇಷ್ಟು ದುಡ್ಡಿರುತ್ತೆ. ಸೊ, 83,33,33,33,000 ಅಂತ ಇದೆ. ಸೊ, ನಾನು 12% ಬೇಡ, ನಾನು ಅಡ್ಜಸ್ಟೆಡ್ ಇನ್ಫ್ಲೇಷನ್ ಎಲ್ಲ ತೊಗೊಂಡು 8% ಅಂತ ತೊಗೊತೀನಿ. ಸೊ, 8% ಆದರೆ ಮೈನಸ್ ನಿಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಅಟ್ಲೀಸ್ಟ್ 9% ಇದ್ದರೆ ಒಂದು ಸೇಫ್ ಆಗಿ ನೀವು ದುಡ್ಡು ಇಟ್ಕೊಬೋದು. ಅಟ್ ದ ಎಂಡ್ ಆಫ್ 75 ಒಂದು ದುಡ್ಡು ಬರುತ್ತೆ. ಇಲ್ಲಾಂದರೆ ಕಳ್ಕೊಳ್ತೀವಿ. ಈ ಕ್ಯಾಲ್ಕುಲೇಷನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಸೊ, ಪ್ರಸ್ತುತ ಒಂದು 35 ಏಜ್ ಮೀನ್ಸ್ 25 ಏಜ್ಗೆ 35,000 ಸ್ಯಾಲ್ರಿ ಬರ್ತಿದೆ ಒಬ್ಬ ಪರ್ಸನ್ದು. ಸೊ, ಯೂಶುವಲಿ ಥಂಬ್ ರೂಲ್ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಸೇವಿಂಗ್ಸು 50-30-20 ರೂಲ್ ಬೇಸಿಸ್ ಮೇಲೆ ಮಾಡಿರಬೇಕು. ಸೊ, ಲೆಸ್ ದ್ಯಾನ್ ದಟ್ ಇಟ್ಸ್ ಎ ಕ್ರಿಟಿಕಲ್, ಯು ಆರ್ ಇನ್ ಅ ಬ್ಯಾಡ್ ಮೋಡ್. ಸೊ, ಇನ್ವೆಸ್ಟ್‌ಮೆಂಟ್ ಶುಡ್ ಬಿ ಮೋರ್ ದ್ಯಾನ್ 20% ಮೀನ್ಸ್ ಮೋ ಇಲ್ಲಿ 35,000 ಈಸ್ ಯುವರ್ ಸ್ಯಾಲರಿ. ಸೊ, 20% ಆಫ್ 35 ಈಸ್ 7,000. ಸೊ, ಯು ಹ್ಯಾವ್ ಫಸ್ಟ್ ಇನಿಷಿಯಲ್ ಡೇಸ್ ಸ್ಟಾರ್ಟೆಡ್ ವಿತ್ 7,000. ದೆನ್ ಅಲ್ಲಿ ಎವ್ರಿ ಇಯರ್ ಇಲ್ಲಿ ಟಾಪ್ ಅಪ್ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ರೈಸ್ ಇನ್ ಸ್ಯಾಲ್ರಿ 8% ಅಂತ ಆವ್ರೇಜ್ ತೊಗೊಂಡಿದೆ. ಸೊ, ಐ ಆಮ್ ಸ್ಟೆಪ್ಪಿಂಗ್ ಅಪ್ ಮೈ ಸ್ಯಾಲ್ರಿ ಆಸ್ ವೆಲ್ ಆಸ್ ಮೈ ಮ್ಯೂಚುವಲ್ ಫಂಡ್ ಸೇಮ್ ವಿತ್ 8%. So, that's why I'm considering 8% top up. So, manually if you are considering also, minimum 10% top up ಮಾಡಿರಬೇಕು. ಇಲ್ಲಿ ಸೇಮ್ ಅಂತ ತೊಗೊಂಡಿದ್ದೀನಿ. ಸೊ, ಇನ್ ಕೇಸ್ ಸ್ಯಾಲ್ರಿ ಕೂಡ ಒಂದು 10% ಆಗ್ತಿದ್ರೆ ಟಾಪ್ ಅಪ್ ಕೂಡ 10% ಆಗುತ್ತೆ. ಥಂಬ್ ರೂಲ್ ಏನಂದರೆ 10% ಟಾಪ್ ಅಪ್ ಮಾಡ್ಕೊಂಡ್ರೆ ನಿಮಗೆ ಸೇಫ್ ಅಂತ ಜನರಲ್ ಆಗಿ ಟಾಪ್ ಅಪ್ ಮಾಡಿಸ್ತಾರೆ. ಇಲ್ಲಾಂದರೆ ನೀವು ಅಡಿಷ್ನಲ್ ಇನ್ವೆಸ್ಟ್‌ಮೆಂಟ್ ಮಾಡಬೇಕು. ಮಾರ್ಕೆಟ್ ಬಿದ್ದಾಗೆಲ್ಲ ಒಂದು ಇನ್ವೆಸ್ಟ್‌ಮೆಂಟ್ ಮಾಡಬೇಕಾಗುತ್ತೆ. ಸೊ, ಇಲ್ಲೇನಾಗ್ತಿದೆ, ಸ್ಟಾರ್ಟಿಂಗ್ 7,000ದಿಂದ ಸ್ಟಾರ್ಟ್ ಮಾಡಿದ ವ್ಯಕ್ತಿ
ಹೋಗ್ತಾ ಹೋಗ್ತಾ 7500 ಇದೆಲ್ಲ ಮಾಡಿ 68 ಏಜ್ಗೆ ಒಂದು ಟೋಟಲ್ ಫೈನಲ್ ಎಸ್ ಐ ಪಿ ವ್ಯಾಲ್ಯೂ ಬಂದ್ಬಿಟ್ಟು 95,831 ಆಗಿರುತ್ತೆ. ಅಂದರೆ ಒಂದು ಸ್ಯಾಲ್ರಿ ಬಂದ್ಬಿಟ್ಟು ಇಲ್ಲಿ 5 lakhs ಸಮಥಿಂಗ್ ಇರುತ್ತೆ ಮಂತ್ಲಿ ಸ್ಯಾಲ್ರಿ. ಅಷ್ಟು ಗ್ರೋತ್ ಆಗಿರಬೇಕು ನಮ್ಮ ಲೈಫ್ನಲ್ಲಿ. ಅಷ್ಟು ಗ್ರೋತ್ ಆದಾಗ ಮಾತ್ರ ನನ್ನ ಸ್ಯಾಲ್ರಿ ಕೂಡ 5 lakhs ಅಷ್ಟೇ ತಿಂಗಳ ತಗೊಳಕ್ಕೆ ನಾನು ಅರ್ಹನಾಗಿರ್ತೀನಿ ಅಂತ. ಸೊ ಇಲ್ಲ ಅಂದರೆ ನಮ್ಗೆ ರಿಟರ್ನ್ ಬರಲ್ಲ. ಸೊ ಇಲ್ಲಿ 5 lakhs 17,000 ಲಾಸ್ಟ್ ಡ್ರಾನ್ ಸ್ಯಾಲ್ರಿ 61th ಏಜಿಂದ ಏನಪ್ಪ ಅಂತ ತುಂಬ ಜನಕ್ಕೆ ಒಂದು ವರಿ ಆಗಿರುತ್ತೆ. ಸೊ ಹಾಗಾಗಿ ಒಂದು 61 ಏಜ್ಗೆ ಅಷ್ಟೇ ಸ್ಯಾಲ್ರಿ ಬರಬೇಕು, ಅದು ಕೂಡ ಒಂದು 8% ಇನ್ಕ್ರೀಸ್ ಅಂತ ತಗೊಂಡಿರ್ತೀನಿ ಆಮೇಲೆ. ಸೊ ಮಂತ್ಲಿ SWP ಲೆಕ್ಕದಲ್ಲಿ ಸ್ಯಾಲ್ರಿ ಏನಿದೆ 5 lakhs ಸಮಥಿಂಗು ಅಷ್ಟು ಬರ್ತಾ ಇರಬೇಕು. ಸೊ ಹಾಗಾಗಿ ಒಂದು ಪ್ರತಿ ತಿಂಗಳು 5 ಲಕ್ಷ ಇದು ಮಾಡಬೇಕಾದ್ರೆ ಕೊನೆ ನಾನು ಇಷ್ಟು ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗಿಂದ ಮಾಡ್ಕೊಂಡಿರ್ಬೇಕು. ಲಾಸ್ಟ್ ನಂದು ಇನ್ವೆಸ್ಟ್ಮೆಂಟು ಮಂತ್ಲಿ 95,000 ಆಗಿರಬೇಕು. ಇಲ್ಲ ಅಂದರೆ ನೀವು ಪ್ರತಿ ಒಂದು ಇದರಲ್ಲೂ ಇದಾಗುತ್ತೆ. ಸೊ ಕಡಿಮೆ ಸಮಯ ಇದ್ದಷ್ಟು ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ ಫೇಸ್ ವ್ಯಾಲ್ಯೂ ಆಫ್ ಇದು. ಸೊ ಹಾರ್ಡ್ಲಿ ನಾನು ಇದನ್ನು ತಗೊಂಡೆ. ಟೋಟಲ್ ಇವಾಗ ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 1,44,000 ಅಷ್ಟು, ಮೀನ್ಸ್ 1,44,000 44 lakhs 1,44 lakhs ಇದ್ದಾಗ ಅದು ಎಂಡ್ ಆಫ್ ದ ರಿಟೈರ್ಮೆಂಟು ನನಗೆ 8 crores ಆಗಿರುತ್ತೆ. 8 crores 49 ಇದು ಇನ್ಕ್ಲೂಡಿಂಗ್ ಇನ್ಫ್ಲೇಷನ್ ಎಲ್ಲ ತೊಗೊಂಡಿರ್ಬೇಕು. ಸೊ ಇಲ್ಲಿ ನಾನು ವಿಡ್ರಾಲ್ ಮಾಡಿ ಇದಾಗೆ 17 ಕೋಟಿಯಷ್ಟು ನಾನು ಇದು ತೆಗ್ದಿರ್ತೀನಿ ಅಮೌಂಟ್, ಬರೀ ತಿಂಗಳ 5 ಲಕ್ಷ ತೆಗಿತಾ ಇದ್ರೆ. ಸೊ ಲಾಸ್ಟಲ್ಲಿ ನಂದು ಉಳಿಯೋಂಥದ್ದು 75ನೇ ಏಜ್ ಇನ್ ಕೇಸ್ ಬದುಕಿದ್ರೆ ಅವಾಗ 54 ಲಕ್ಷದಷ್ಟು ಉಳಿದಿರುತ್ತೆ. ಇಲ್ಲ ನಾನು ಇದನ್ನು ಕಮ್ಮಿ ಮಾಡಬೇಕಂದ್ರೂ ಒಂದು ಬೇರೆ ಕ್ಯಾಲ್ಕುಲೇಷನ್ ಇದೆ. ಜನರಲ್ ತಮ್ ರೂಲ್ ಏನಂದ್ರೆ 5 to 6% ನೀವು ಟೋಟಲ್ ಅಮೌಂಟ್ದು ತೆಗಿತಾ ಇರ್ಬೋದು. ಅಷ್ಟು ತೆಗೆದ್ರೆ ನಿಮಗೆ ಒಂದು ಇದು ಬರುತ್ತೆ ಅಂತ, ಉಳಿತಾಯ ಆಗುತ್ತೆ, ಮತ್ತೆ ಮುಂದೆ ಅದು ಗ್ರೋ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲಿ ಸ್ಟಾರ್ಟ್ ಮಾಡಿ, ಮತ್ತು ಮಿನಿಮಮ್ ನಿಮ್ಮ ಟೋಟಲ್ ಇದರಲ್ಲಿ 20% ರೂಲಲ್ಲಿ ಅಪ್ಲೈ ಮಾಡಿ. ಯಾಕಂದರೆ ಇದು ನಾನು 12% ಆವ್ರೇಜ್ ತೊಗೊಂಡಿರ್ತೀನಿ. 12% ಇದ್ದರೆ ನಿಮಗೆ 5 lakhs ತನಕ ಬರುತ್ತೆ. ಸೊ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟು ನಿಮಗೆ 15 ಎಲ್ಲ ಬಂತು ಅಂದರೆ ಒಳ್ಳೆ ದುಡ್ಡಿರುತ್ತೆ. 25 crores ತನಕ ನಿಮ್ದು ಉಳಿತಾಯ ಆಗುತ್ತೆ. ವಿಡ್ರಾ ಮಾಡಿದ್ದು ಅಮೌಂಟು ಬರೀ ಜಸ್ಟ್ 16 crores ಆಗಿದ್ರು ಇನ್ವೆಸ್ಟ್ಮೆಂಟು 1 crore ಸಮಥಿಂಗ್. ಸೊ 16 ಟೈಮು ನಿಮ್ಮದು ಗ್ರೋತ್ ಆಗಿರುತ್ತೆ. ಇವನ್ ಇದೆಲ್ಲ ಕಮ್ಮಿ ಆದ್ರೂ 46 ತನಕ ಬರುತ್ತೆ, 46 crores ತನಕ. ಸೊ ಇದು ರಿಟರ್ನ್ ಯೂಶಲಿ 8 ಅಂತ ಇಟ್ಕೊಂಡ್ರು ನಿಮಗೆ 20 crores ಅಂತ ಬಂದಿರುತ್ತೆ. ಇದೆಲ್ಲ ಪೋಸ್ಟ್ ಅಡ್ವೆಸ್ಟ್ಮೆಂಟು. ಜನರಲ್ ಆಗಿ ಇದು ಟ್ಯಾಕ್ಸ್ ಬರುತ್ತಾ ಅಂತ ಕೇಳಿದ್ರೆ ಟ್ಯಾಕ್ಸ್ ಎಲ್ಲ ಕಳೆದು ಒಂದು 6.5 ಅಂತ ತಗೊಂಡ್ರು ಸ್ಟಿಲ್ ನಿಮಗೆ ಒಂದು 13 ಕೋಟಿಯಷ್ಟು ಉಳಿದಿರುತ್ತೆ. ಸೊ ಇದೆಲ್ಲ ಗಮನಿಸ್ಕೊಂಡೆ ಒಂದು ಮ್ಯೂಚುವಲ್ ಫಂಡ್ನ ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟ್ ಮಾಡಿ, ಅದು ಪೋಸ್ಟ್ ಇಲ್ಲಿ ಏನಾಗುತ್ತೆ ರಿಟರ್ನ್ ಏನು ಬರ್ತಾ ಇರುತ್ತೆ ನಮಗೆ ಜನರಲ್ ಆಗಿ ಒಂದು ಅಡ್ಜಸ್ಟ್ ಮಾಡೇ ಕೊಟ್ಟಿರ್ತಾರೆ ನಮಗೆ ರಿಟರ್ನ್. ಸೊ ಟ್ಯಾಕ್ಸ್ ಅವರು ಹಿಡ್ಕೊಂಡೇ ಇದ್ರು, TDS ಅಂತ ಕಟ್ ಮಾಡದೇ ಇದ್ರು, ಒಂದು ಅದೆಲ್ಲ ಕನ್ಸಿಡರೇಷನ್ ಇನ್ಫ್ಲೇಷನ್ದೆಲ್ಲ ಕನ್ಸಿಡರ್ ಮಾಡೇ ಒಂದು ಫಂಡ್ ಕೂಡ ಗ್ರೋತ್ ಆಗ್ತಿರುತ್ತೆ. ಯಾವಾಗಲೂ 12% ಅಂತಲೇ ಕೊಡಬೇಕಂತಿಲ್ಲ. ಮುಂದಿನ ದಿವಸಗಳಲ್ಲಿ 12 ಕೊಡೋಲ್ಲಿ 15 ಕೊಡ್ಬೋದು, 15 ಕೊಡೋಲ್ಲಿ 20 ಕೊಡ್ಬೋದು. ಸೊ ಇದನ್ನು ಆವ್ರೇಜು ನಾನು ನನ್ನ ಪ್ರಸ್ತುತ ಕೇಸ್ ತೊಗೊಂಡ್ರೆ 16.7 ಅಷ್ಟು ತೊಗೊಳ್ತಿದ್ದೀನಿ. ಇದೇ ಕೇಸಲ್ಲಿ ನಾನು 6% ಅಂತ ತೊಗೊಂಡ್ರು ಸ್ಟಿಲ್ ನಾನು ಇದನ್ನು ಪ್ರಸ್ತುತವಾಗಿ ಇದು ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಇನ್ಫ್ಲೇಷನ್ನು ಅದು ಇದು ಭಯದಲ್ಲಿ ನಾನು ಹೂಡಿಕೆ ಮಾಡಲ್ಲ ಅಂತಿದ್ರೆ ನೀವು ಯಾವತ್ತೂ ಹೂಡಿಕೆ ಮಾಡಲ್ಲ, ಮುಖ್ಯವಾಗಿ ನಿಮ್ಮ ಕಡೆಯಿಂದ ದುಡ್ಡು ಆಗಲ್ಲ. ಸೊ ಹಾಗಾಗಿ ಅರ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ, ಸ್ಯಾಲ್ರಿ ಕಮ್ಮಿ ಇದ್ದಾಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಆಗ್ತಿದ್ದಂಗೆ ಅದು ಎಷ್ಟು ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಅದನ್ನು ಟಾಪಪ್ ಮಾಡಿ. ಇಲ್ಲ ಅಂದರೆ ಲಮ್ಸಮ್ ಅಂತ ಇನ್ವೆಸ್ಟ್ ಮಾಡಿ. ನೀವು ಅದಕ್ಕೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇರಬೇಕು. ನಿಮ್ಮ ಗ್ರೋತ್ ಹೆಂಗಾಗ್ತಿದೆಯೋ ಅದೇ ಥರ ಸ್ಯಾಲ್ರಿ ಗ್ರೋತ್ ಆಗ್ತಿದ್ದಂಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋತ್ ಆಗ್ತಿರ್ಬೇಕು. ಅದು ಫೈನಲ್ ಆಗಿ ನಿಮ್ಮ ರಿಟೈರ್ಮೆಂಟ್ ಟೈಮಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಕೊಡಬೇಕು. ಇಲ್ಲ ಅಂದರೆ ಕೈಯಲ್ಲಿ ದುಡ್ಡಿರಲ್ಲ, ತುಂಬ ಕಷ್ಟ ಆಗುತ್ತೆ, ಭಿಕ್ಷಾಂದೇಹಿ ಅಂತ ಹೋಗ್ಬೇಕಾಗುತ್ತೆ.
ತುಂಬ ಡಿಫಿಕಲ್ಟು. ಅದಕ್ಕೆ ಒಂದು ಅರ್ಲಿ ಸ್ಟೇಜಲ್ಲೇ ಒಂದು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಮ್ಯೂಚುವಲ್ ಫಂಡು ಏನು ಮಾಡದೇ ಇದ್ದವ್ರಿಗೆ ಮ್ಯೂಚುವಲ್ ಫಂಡ್ ಬೆನಿಫಿಟ್ ಇದೆ. ನಂಬರ್ಸ್ ಇದೆಲ್ಲ ಒಂದು ತುಂಬ ದೊಡ್ಡದಾಗಿ ಕಾಣಿಸ್ತಿರ್ಬೋದು, ಇದೆಲ್ಲ ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ಸ್ಬೋದು. ನೀವು ಪಾಸ್ಟ್ ಡೇಟಾ ರೆಕಾರ್ಡ್ ನೋಡ್ತಿದ್ರೆ ಇದು ಮೋರ್ ದೆನ್ 12 ಕೊಟ್ಟಿದೆ. ಸೊ ಇದಕ್ಕಿಂತ ಚೆನ್ನಾಗೇ ಕೊಟ್ಟಿದೆ. ಸೊ ಹಾಗಾಗಿ ನೀವು ಆದಷ್ಟು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಆ ಉದ್ದೇಶ ನೀವು ತಪ್ಪಾಗಿ ಒಂದು ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ ಯಾವತ್ತೂ ನೀವು ಗ್ರೋತ್ ಆಗಲ್ಲ. ಅರ್ಲಿ ಒಂದು ಇದರಲ್ಲಿ ಸ್ಟಾರ್ಟ್ ಮಾಡಬೇಕು. ಇದು ಪೋಸ್ಟ್ ರಿಟೈರ್ಮೆಂಟ್ 9% ಬಂದೇ ಬರುತ್ತೆ, ಅದಂತೂ ಶ್ಯೂರ್. ಯಾಕಂದರೆ ಒಂದು ಡೆಪ್ಟ್ ಫಂಡಲ್ಲಿ ಹಾಕ್ತಿದ್ರು 8 to 10% ಬರುತ್ತೆ, ಹೈಬ್ರಿಡಲ್ಲಿ ಹಾಕಿದ್ರು ಇಷ್ಟು ಬಂದೇ ಬರುತ್ತೆ. ಹಾಗಾಗಿ ಒಂದು ಕನ್ಸಿಡರೇಷನ್ ಕಮ್ಮಿ ಕೊಟ್ಟಿದ್ದೀನಿ. ಮಾರ್ಕೆಟ್ ಬಿದ್ದರೂ ಏನೇ ಮಾಡಿದ್ರು ಅಡ್ಜಸ್ಟ್ ಮಾಡಲಿಕ್ಕೆ ನಮ್ಗೆ ಗೊತ್ತಿರುತ್ತೆ ಹೆಂಗೆ ಮಾಡಬೇಕು. ಯಾಕಂದರೆ ನಿಮ್ಮ ಒಂದು ರಿಟರ್ನು ನಮಗೆ ಬೆನಿಫಿಟ್ ಆಗುತ್ತೆ. ನೀವು ಗ್ರೋತ್ ಆದರೆ ನೀವು 10 ಜನಕ್ಕೆ ತಿಳಿಸ್ತೀರಾ, 10 ಜನ 100 ಜನಕ್ಕೆ ತಿಳಿಸ್ತಾರೆ, ಆವಾಗಲೇ ನಾವು ಗ್ರೋ ಆಗ್ತೀವಿ. ನೀವು ನಾನು 1% ಕೊಡ್ತಿದ್ದೀನಿ ಅಂತ ಅನ್ಕೊಬೋದು. ಪ್ರಸ್ತುತ ಒಂದು ಸೇಬಿ ರೂಲ್ಸ್ ಪ್ರಕಾರ ಲೆಸ್ ದ್ಯಾನ್ 0.5 ಹೋಗುತ್ತೆ ಯಾವುದೇ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ. ಅದರಲ್ಲೂ ಎಲ್ಲ 0.5 ಕೊಡುತ್ತೆ ಅಂತಲ್ಲ, ಕೆಲವೆಲ್ಲ 0.2, 0.3, 0.1 ಅದು ಆವ್ರೇಜ್ ಮಾಡಿ ಕೊಟ್ಟಿರ್ತೀವಿ ನಾವು. ಯಾಕಂದರೆ ಎಲ್ಲಾನು ನಾವು ಹೈಯೆಸ್ಟ್ ರಿಟರ್ನ್ ಕೊಡೋಕ್ಕಾಗಲ್ಲ, ಎಲ್ಲಾನು ಕಡಿಮೆ ರಿಟರ್ನ್ ಕೊಡೋಂಗಾಗಲ್ಲ. ಸೊ ಅಡ್ಜಸ್ಟ್ ಮಾಡಿರ್ತೀವಿ. ಯಾವಾಗ ಟಾಪಪ್ ಮಾಡಬೇಕು, ಯಾವಾಗ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲ ಡೀಟೇಲ್ಸ್ ನಾವು ಕೊಡ್ತಾ ಇರ್ತೀವಿ. ಟೈಮ್ ಟು ಟೈಮ್ ಅಡ್ವೈಸು, ಬೇರೆ ಬೇರೆ ಥರ ಮಾರ್ಕೆಟ್ ಸಿನಾರಿಯೋ. ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಅದು SIF ಡಿಸ್ಟ್ರಿಬ್ಯೂಟರ್ ಆಗಕ್ಕೆ ಹೊರಟಿದ್ದೀವಿ ನಾವೆಲ್ಲ. SIF ಬೇಸಿಸಲ್ಲಿ ಲಾಂಗ್ ಶಾರ್ಟ್ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಗೊತ್ತಿರಬೇಕು, ವಾಲಟಿಲಿಟಿ ಹೆಂಗೆ ವರ್ಕ್ ಆಗ್ತಿದೆ ಅಂತ ಗೊತ್ತಿರಬೇಕು, ಅದೆಲ್ಲ ತಿಳ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಮ್ಯೂಚುವಲ್ ಫಂಡ್ಗೆ ನಿಮಗೂ ಬೆನಿಫಿಟ್ ಕೊಡ್ತಾ ಇದ್ದೀವಿ. ಸೊ ನೀವು ಗ್ರೋತ್ ಆಗದಂಗೆ ನಾವು ಗ್ರೋ ಆಗ್ತೀವಿ. ಸೊ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಮುಂದಿನ ದಿವಸಗಳಲ್ಲಿ. ಮತ್ತೆ ಹೊಸ ವಿಷಯಗಳನ್ನ ತಿಳಿಸೋಕ್ಕೆ ಹೊಸ ವಿಡಿಯೋದಲ್ಲಿ ಬರ್ತಾ ಇರ್ತೀನಿ ಅವೇರ್ನೆಸ್ಗೋಸ್ಕರ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.